ನಮಸ್ತೆ. ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳು: ಮೈದಾ ಆಲ್ ಪರ್ಪಸ್ ಫ್ಲೋರ್ 1.5 ಕಪ್. ಅದಕ್ಕೆ 1.5 ಕಪ್ ಬೇಕಾಗಿರೋ ಮೆಜರ್ಮೆಂಟ್ಸ್ ಹೇಳ್ತಾ ಹೋಗ್ತೀನಿ. ಚೊಕೋ ಪೌಡರ್, ಕೊಕೋವಾ ಪೌಡರ್ 4.5 ಟೇಬಲ್ ಸ್ಪೂನ್, ಮತ್ತೆ ಪೌಡರ್ ಶುಗರ್ 1/3/4 ಕಪ್, ಬೇಕಿಂಗ್ ಪೌಡರ್ 1.5 ಟೇಬಲ್ ಸ್ಪೂನ್, ಬೇಕಿಂಗ್ ಸೋಡಾ 1/2 ಟೇಬಲ್ ಸ್ಪೂನ್, ವೆನಿಲಾ ಎಸೆನ್ಸ್ 1 ಟೇಬಲ್ ಸ್ಪೂನ್, ಕರ್ಡ್ 1/2 ಕಪ್, and ಟೇಬಲ್ ಸಾಲ್ಟ್ 2 pinches, and ವಾರ್ಮ್ ವಾಟರ್ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕು ನಾವು ನೀರ್ನ. ಅದನ್ನ 1 ಗ್ಲಾಸ್ ಆಫ್ ವಾಟರ್ ತಗೊಂಡಿದ್ದೀನಿ. 1 ಗ್ಲಾಸ್ ಅಂದ್ರೆ 1 ಕಪ್, 1.5 ಇಷ್ಟು ಬೇಕಾಗಿರೋ ಪದಾರ್ಥನ. ಮತ್ತೆ ಬೇಸ್ ಮಾಡ್ಕೊಳಕ್ ಬೇಕಾಗಿರೋಂತ ಮೋಲ್ಡ್ ಒಂದು, ಮತ್ತೆ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ. ಇಷ್ಟು ನಮ್ಗೆ ಬೇಕಾಗಿರೋಂತ ಪದಾರ್ಥಗಳು ಬೇಸ್ ಮಾಡ್ಕೊಳ್ಳಿಕ್ಕೆ. ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿ ಬೇಸ್ ಮಾಡ್ಕೊಳ್ಳೋಕ್ ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, OTG ಓವನ್ಸ್ ಇದ್ರೆ ಮನೆಯಲ್ಲಿ OTG ಓವನ್ ಆಗ್ಲಿ, ಮೈಕ್ರೋ ಓವನ್ ಆಗ್ಲಿ, ಕನ್ವೆನ್ಷನ್ ವಿತ್ ಮೈಕ್ರೋ ಇರುತ್ತೆ, ಅದು ಮೊದಲು 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೋಬೇಕು. ಮೊದಲು 10 ಮಿನಿಟ್ಸ್ ಇಟ್ಕೋಬೇಕು ಸೆಟ್ಟಿಂಗ್ಸ್. ಆಮೇಲೆ ಬೇಕ್ ಮೋಡ್ ಇಟ್ಕೋಬೇಕು. ಆದ್ಮೇಲೆ ಇಲ್ಲಿ 180 ಡಿಗ್ರಿಗೆ ಇಟ್ಕೋಬೇಕಾಗತ್ತೆ ನಾವು. ಇದಾದ್ಮೇಲೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನೀವು ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋದಾದ್ರೆ ನೀವು ಕುಕ್ಕರ್ ಒಳಗೆ ಒಂದು ಸ್ಟ್ಯಾಂಡ್ ಇಡಿ. ಸ್ಟ್ಯಾಂಡ್ ಇಟ್ಬಿಟ್ಟು, ಮತ್ತೆ ಸ್ಟ್ಯಾಂಡ್ ಇಡಕ್ ಮೊದಲು ಸಹ 1 ಕಪ್ ಟೇಬಲ್ ಸಾಲ್ಟ್ ಹಾಕಿ ಕೆಳಗಡೆ ಇಡಿ. ಮತ್ತೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ವಿತೌಟ್ ಗ್ಯಾಸ್ಕೆಟ್ ಲಿಡ್ ನ ಓಪನ್ ಮಾಡ್ಬಿಡ್ಬೇಕು. ಇದನ್ನ ಓಪನ್ ಮಾಡಿ ಇಡ್ಬೇಕು. ಉಪ್ಪು ಹಾಕಂಗಿದ್ರೆ ನೀವು ಪ್ರೀಹೀಟ್ ಹಾಕ್ಬೇಕು. ಉಪ್ಪು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಪ್ರೀಹೀಟ್ ಹಾಕೋ ಕೆಲಸ ಇಲ್ಲ, ಹಾಗೆ ಮಾಡ್ಬೋದು ಡೈರೆಕ್ಟ್ ಆಗಿ. ನಾವು ಮೊದಲು ಬೇಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೈದಾ ಎತ್ಕೊಳ್ತಾ ಇದ್ದೀನಿ 1.5 ಕಪ್. ಇದನ್ನ ಸೀವ್ ಮಾಡ್ಕೋಬೇಕು. ಕಪ್ ಮೈದಾ, ಚೊಕೋ ಪೌಡರ್, ಮತ್ತೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇಷ್ಟು ಹಾಕೊಂಡು ನಾವು ಒಟ್ಟಿಗೆ ಸೀವ್ ಮಾಡ್ಕೋಬೇಕು. 3 ಟೈಮ್ಸ್ ಸೀವ್ ಮಾಡ್ಕೋಬೇಕು. ಈ ತರ ಕ್ಲೀನ್ ಆಗಿ ಸೀವ್ ಮಾಡ್ಕೊಂಡ್ರೆ 3 ಟೈಮ್ಸ್ ಚೆನ್ನಾಗಾಗುತ್ತೆ. ಫೈನಲ್ 3 ಟೈಮ್ಸ್ ಸೀವ್ ಆದ್ಮೇಲೆ ಈ ತರ ವೇಸ್ಟ್ ಮಿಕ್ಕತ್ತೆ. ಈ ತರ ವೇಸ್ಟ್ ಎಲ್ಲ ನಾವ್ ಯಾವ್ದು ಹಾಕೋಬಾರ್ದು, ಇದನ್ನ ಬಿಸಾಕ್ಬೇಕು. ಮೊದಲು ಆಯಿಲ್ ಹಾಕೋಬೇಕು. ಆಯಿಲ್ 1/2 ಕಪ್ ಹಾಕೋಬೇಕು. ಇದಕ್ಕೆ ಆಯಿಲ್ 1/2 ಕಪ್ ಹಾಕೊಂಡ್ಮೇಲೆ ಬೌಲ್ಗೆ ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ. ವೆನಿಲಾ ಎಸೆನ್ಸ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ವಾಟರ್ ಹಾಕೊಳ್ಳೋಣ. ವಾರ್ಮ್ ವಾಟರ್ ನಾನು ಹೇಳಿದ್ನಲ್ಲ, 1.5 ಕಪ್ ಬೇಕಾಗಿರೋಂಥ 1 ಗ್ಲಾಸ್ ಆಫ್ ವಾಟರ್ ಅಂದ್ರೆ 1 ಕಪ್ ತಗೊಂಡಿದ್ದೀನಿ. ಅಷ್ಟು ವಾರ್ಮ್ ವಾಟರ್ ಉಗುರು ಬೆಚ್ಚಗೆ ಮಾಡಿಕೊಂಡು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ವಾಟರ್, ಅದಕ್ಕೆ ನಾವು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ನಾವು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಬೇಕು, ಎಲ್ಲ ಒಟ್ಟಿಗೆ ಹಾಕೋಬಾರ್ದು. ಒಂದು 3 ಪಾರ್ಟ್ಸ್ ಆಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಮ್ಮ ಹತ್ರ ವಿಸ್ಕ್ ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕಾಗಿಲ್ಲ. ಅದಕ್ಕೆ ಸ್ಪ್ಯಾಟುಲಾ ತಗೊಂಡು ನೀವು ಮಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿ. ಸ್ಪ್ಯಾಟುಲಾನ ಯೂಸ್ ಮಾಡ್ಬೋದು. ನನ್ನ ಹತ್ರ ವಿಸ್ಕ್ ಇದೆ, ನಾನು ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಫುಲ್ 1/3/4 ಕಪ್ ಶುಗರ್ ಕಂಪ್ಲೀಟ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಚೂರು ಲಂಪ್ಸ್ ಇಲ್ಲದೆ ಅಂದ್ರೆ ಉಂಡೆಗಳಿಲ್ಲದೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ್ಮೇಲೆ ಚೆನ್ನಾಗಿ ಸಕ್ಕರೆ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಮೊಸರು ಇಟ್ಕೊಂಡಿದೀವಲ್ವಾ 1/2 ಕಪ್, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಉಪ್ಪು ತಗೊಂಡಿದೀವಲ್ವಾ, ಆ ಉಪ್ಪು 2 pinches ಆಫ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. 3 ಮಿನಿಟ್ಸ್ ಮಿಕ್ಸ್ ಆದ್ಮೇಲೆ ಚೆನ್ನಾಗಿ ನಾವು ಕೊಕೋವಾ ಪೌಡರು, ಮೈದಾ, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀವಲ್ಲ, ಸೀವ್ ಮಾಡ್ಕೊಂಡಿರೋದು, ಅದನ್ನ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಫುಲ್ ಎಲ್ಲ ಒಟ್ಟಿಗೆ ಹಾಕೋಬಾರ್ದು, ನೀಟಾಗಿ ಬರಲ್ಲ. ಆಗ ಮಿಕ್ಸ್ ಮಾಡಿದಾಗ ಒಂದೇ ಸೈಡಿಂದ ಮತ್ತೆ ಕ್ಲೀನಾಗಿ ಮಧ್ಯ ಹೇರ್ ಬಬಲ್ಸ್ ಇದಾಗಕ್ಕೋಸ್ಕರ ಇದು ಮಾಡ್ಕೋಬೇಕು. ಅದು ಮಿಕ್ಸ್ ಆಗ್ತಾ ಇನ್ನೊಂದು ಸ್ವಲ್ಪ ಪಾರ್ಟ್ ಹಾಕೊಳ್ಳೋಣ. ಮತ್ತೆ ಗಟ್ಟಿಯಾಗಿ ಇದು ಮಾಡಬಾರ್ದು, ನಾವು ವಿಸ್ಕ್ ಮಾಡಬಾರ್ದು ಇದನ್ನ ಯೂಸ್ ಮಾಡಿದಾಗ. 1 2 3 1 2 3 ಇಷ್ಟೇ. ಮತ್ತೆ ಎಲ್ಲ ಹಾಕೊಂಡು ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಅಂದ್ರೆ ತುಂಬಾ ಜೋರಾಗಿ ನಾವು ಮಾಡಬಾರ್ದು. ಮಾಡಿದ್ರೆ ಬ್ಯಾಟರು
ಚೆನ್ನಾಗಿ ಬರಲ್ಲ, ಅಂದರೆ ಬೇಸ್ ಚೆನ್ನಾಗಿ ಬರಲ್ಲ, ಸ್ವಲ್ಪ ಹಾರ್ಡ್ ಆಗುತ್ತೆ. ಅದಕ್ಕೆ ಬೆಲ್ಲಗೆ ನಾವು ಹಿಂಗೆ ಮಿಕ್ಸ್ ಮಾಡಿಕೊಂಡು 1 2 3 1 2 3 ನಾವು 3 ಪಾರ್ಟ್ಸ್ ಆಗಿ ಹಾಕೊಂಡಿರೋದು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಈ ಬ್ಯಾಟರ್ನ ನಾವು ಒಂದು ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಹೆಂಗೆ ಮಾಡಬೇಕು ಅಂದರೆ ಫಸ್ಟ್ ಈ ಮೋಲ್ಡಲ್ಗೆ ನಾವು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಕ್ಲೀನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು, ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಏನು ಯೋಚನೆ ಮಾಡಬೇಡಿ, ಮೈದಾನೇ ಸ್ವಲ್ಪ ಡಸ್ಟ್ ಮಾಡಿ ಇದಕ್ಕೆ ಕಂಪ್ಲೀಟಾಗಿ ಕ್ಲೀನಾಗಿ ಇದ್ರೊಳಗೆ ಮೈದಾ ಕ್ಲೀನಾಗಿ ಸ್ಪ್ರಿಂಕಲ್ ಮಾಡಿ ಹಿಂಗಂದು ಎಕ್ಸ್ಟ್ರಾ ಇರೋದನ್ನ ಆಚೆ ಪೋರ್ ಮಾಡಿ. ಇವಾಗ ನಾನು ಬಟರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಪೇಪರ್ ಈ ಥರ ಹಾಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು ಆ ಸೈಜ್ಗೆ ನಾನು ಯೂಸ್ ಮಾಡಿ ಬಟರ್ ಪೇಪರ್ ಹಾಕ್ತಾ ಇದ್ದೀನಿ. ಇವಾಗ ಈ ಮೋಲ್ಡಲ್ಲಿ ನಾನು ಬ್ಯಾಟರ್ ಹಾಕ್ತಾ ಇದ್ದೀನಿ, ಶಿಫ್ಟ್ ಮಾಡ್ತಾ ಇದ್ದೀನಿ ಮೋಲ್ಡ್ಗೆ. ಬ್ಯಾಟರ್ ನಾನು ಇದರಲ್ಲಿ ಪೋರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸ್ಪೇಸ್ ಇರಬೇಕು, ಒಂದು 1/4 ಇಂಚ್ ಅಷ್ಟೇ. ಸ್ವಲ್ಪ ಹೆವಿ ಆಗಿದೆ, ಇನ್ನೊಂದು ಸ್ವಲ್ಪ ಹೈಟಾಗಿ ಇದಾಗತ್ತೆ. ನಾವು ಇದಕ್ಕೆ ಮೊದಲು ಓವನ್ ಒಳಗೆ ಟ್ಯಾಪ್ ಮಾಡ್ಕೋಬೇಕು 3 ಟೈಮ್ಸ್, ಬಬಲ್ಸ್ ಇದು ಫ್ರೀ ಆಗೋಕ್ಕೆ. ನೋಡಿ ಇಲ್ಲೆಲ್ಲ ಬಬಲ್ಸ್ ಹೇಗೆ ಇದಾಗಿದೆ ಆ ಥರ ಹಾಕಬೇಕು. ಇವಾಗ ನಾನು ಇದನ್ನ OTG ಓವನಲ್ಲಿ ಇಡ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಇಡೋದಾದ್ರೆ ಈ ಬ್ಯಾಟರ್ನ ವಿಜಿಲ್ ತೆಗೆದುಬಿಟ್ಟು ಇಡಬೇಕು ಮೀಡಿಯಂ ಫ್ಲೇಮಲ್ಲಿ 30 ಮಿನಿಟ್ಸು. ಅದಾಗಿದೆಯೋ ಇಲ್ವೋ ಅಂತ ನೀವು ಮೇಲ್ಗಡೆ ಲಿಡ್ ತೆಗೆದು ಟೂತ್ ಪಿಕ್ ಇನ್ಸರ್ಟ್ ಮಾಡಿ ನೋಡಬೇಕು. ಇನ್ನ ಆಗಬೇಕಾದ್ರೆ ಮತ್ತೆ ಇಡಬೇಕು. ಮೀಡಿಯಂಗಿನ್ನ ಸ್ವಲ್ಪ ಕಮ್ಮಿ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನ OTG ಓವನಲ್ಲಿ ಇಡ್ತಾ ಇದ್ದೀನಿ. ನಂದು ಪ್ರೀ ಹೀಟ್ ಆಗಿದೆ ಓವನ್. ನಾನು ಓವನಲ್ಲಿ ಇಡ್ತಾ ಇದ್ದೀನಿ OTG ಓವನ್. 45 ಮಿನಿಟ್ಸ್ ನಾನು ಸೆಟ್ ಮಾಡ್ತಾ ಇದ್ದೀನಿ. ಓವನ್ ಇಂದ ತೆಗೆದ್ಮೇಲೆ ನಾವು ಈ ಟೂತ್ ಪಿಕ್ ಎತ್ಕೊಂಡು ಇನ್ಸರ್ಟ್ ಮಾಡಿ ನೋಡ್ಬೇಕು. ಈಗ ಇನ್ಸರ್ಟ್ ಮಾಡಿದಾಗ ಕ್ಲೀನ್ ಆಗಿ ಬರುತ್ತೆ, ಏನು ಮೆತ್ಕೊಂಡಿಲ್ಲ. ಈ ತರ ಮೆತ್ಕೊಂಡಿಲ್ಲ ಅಂತ ಬೇಸ್ ರೆಡಿ ಆದಂಗೆ. ಇದೇ ತರ ಕುಕ್ಕರ್ ಅಲ್ಲಿ ಇಟ್ಟಾಗ್ಲೂ ನಾವು ಇನ್ಸರ್ಟ್ ಮಾಡಿ ನೋಡ್ಬೇಕು. ಆಗ ನೋಡಿದಾಗ ಬೇಸ್ ರೆಡಿ ಆಗಿರುತ್ತೆ. 2 ಅವರ್ಸ್ ಕೂಲಿಂಗ್ ಮಾಡಕ್ ಬಿಟ್ಬಿಟ್ಟು ಹೇಗೆ ಐಸಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ. 2 ಅವರ್ಸ್ ಕೂಲಿಂಗ್ ಮಾಡಕ್ ಬಿಡೋಣ. ಈಗ ನಾವು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಐಸಿಂಗ್ ಮಾಡ್ಕೊಳಕ್ ಬೇಕಾಗಿರೋ ಪದಾರ್ಥಗಳು ಏನೇನು ಬೇಕು ಅನ್ನೋದು ತೋರಿಸ್ತೀನಿ. ವಿಪ್ಪಿಂಗ್ ಕ್ರೀಮ್ 2 ಕಪ್ಸ್, ಪೌಡರ್ ಶುಗರ್ 2 ಟೇಬಲ್ ಸ್ಪೂನ್, ಮತ್ತೆ ಡಾರ್ಕ್ ಚಾಕ್ಲೇಟ್ ಒಂದು ಸ್ವಲ್ಪ, ಟಿಂಗ್ ಚೆರೀಸ್ ಲಿಕ್ವಿಡ್. ಟಿಂಗ್ ಚೆರೀಸ್ ಇಂದ ತೆಗೆದಾಗ ಅದರಲ್ಲೇ ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಒಂದು ಸ್ವಲ್ಪ, ಟಿಂಗ್ ಚೆರೀಸು, ನಿಂಬೆಹಣ್ಣು, ಮತ್ತೆ ಬೋರ್ಡ್ ಐಸಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಬೋರ್ಡ್. ಇಷ್ಟು ನಮಗೆ ಬೇಕಾಗಿರೋ ಸಾಮಗ್ರಿಗಳು. ಮತ್ತೆ ಇದಕ್ಕೆ ಹೆಂಗ್ ಮಾಡೋದು ಅನ್ನೋದನ್ನ ನಾನು ಸ್ಟೆಪ್ಸ್ ತೋರಿಸ್ತಾ ಹೋಗ್ತೀನಿ. ನಾವು ಸೋಕ್ ಮಾಡ್ಲಿಕ್ಕೋಸ್ಕರ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು. ಅದನ್ನ ಹೆಂಗ್ ಮಾಡೋದು ತೋರಿಸ್ತೀನಿ. ಮೊದಲು ಟಿಂಗ್ ಚೆರೀಸ್ ಅಲ್ಲಿರೋ ಲಿಕ್ವಿಡ್ಗೆ ನಾವು ಮತ್ತೆ ಶುಗರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಮತ್ತೆ ಅರ್ಧ ನಿಂಬೆಹಣ್ಣು ಹೋಳಿದೆ, ಅರ್ಧ ನಿಂಬೆಹಣ್ಣು ಹೋಳನ್ನ ಸ್ಕ್ವೀಸ್ ಮಾಡಿಕೊಂಡು ನಾವು ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಒಂದು ಪಾರ್ಟ್ ಮಾಡಿ ಇದೊಂದು. ಹಾಗೆ ಈ ಲಿಕ್ವಿಡ್ ಒಳಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ವೆನಿಲಾ ಎಕ್ಸ್ಟ್ರಾಕ್ಟ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಸೋಕ್ ಮಾಡ್ಕೊಳ್ಳಿಕ್ಕೋಸ್ಕರ ರೆಡಿ ಇದೆ. ಇವಾಗ ನಾನು ಹೆಂಗೆ ಚಾಕ್ಲೇಟ್ನ ಗ್ರೇಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ. ಡಾರ್ಕ್ ಚಾಕ್ಲೇಟ್ ಒಂದು ಪೀಸ್ ಎತ್ಕೊಂಡಿದೆಯಲ್ವಾ, ಇದೆಲ್ಲ ಸುತ್ತಲೂ ಸ್ಪ್ರಿಂಕಲ್ ಮಾಡಕ್ ಬೇಕು. ಇದನ್ನು ನಾವು ಈ ಥರ ಗ್ರೇಟ್ ಮಾಡ್ಕೋಬೇಕು. ಸಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಗ್ರೇಟ್ ಮಾಡಿಕೊಂಡು ನಾವು ಫ್ರೀಝರಲ್ಲಿ 10 ಮಿನಿಟ್ಸ್ ಅದನ್ನು ಇಡಬೇಕು. ಈ ಥರ ಗ್ರೇಟ್ ಮಾಡ್ಕೊಳ್ಬೇಕು ಪೌಡರ್. ನಾವು ವಿಪ್ಪಿಂಗ್ ಕ್ರೀಮ್ ತಗೊಂಡಿದೀವಲ್ವಾ, ಆ ವಿಪ್ಪಿಂಗ್ ಕ್ರೀಮ್ 2 ಕಪ್ಸ್ ತಗೊಂಡಿದ್ದೀನಿ. ಇವಾಗ ಅದನ್ನು ನಾವು ವಿಪ್ ಮಾಡ್ಕೊಳ್ಳೋಣ ಸ್ಟಿಫ್ ಫೋರ್ಕ್ ಬರೋವರೆಗೂ. ಸುಮಾರು ಒಂದು 10 ಮಿನಿಟ್ಸ್ ಇಡಿಸ್ದೆ ವಿಪ್ ಮಾಡ್ಕೊಳ್ಳೋದು. ಈಗ ಬೌಲ್ ತಗೊಂಡು ನಾನು ವಿಪ್ಪಿಂಗ್ ಕ್ರೀಮ್ ಬೌಲೊಳಗೆ ಹಾಕೊಳ್ತಾ ಇದ್ದೀನಿ 2 ಕಪ್ಸನ್ನು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಪ್ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಹತ್ರ ವಿಪ್ಪಿಂಗ್ ಕ್ರೀಮ್ ಇಲ್ಲ ಅಂತ ಹೇಳಿದ್ರೆ ನೀವು ಫ್ರೆಶ್ ಕ್ರೀಮು ಆ್ಯಂಡ್ ಶುಗರು, ಇವಾಗ ನಾನು ವಿತ್ ಶುಗರ್ ಇರೋಂಥ ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ಎಸೆನ್ಸ್ ಮಾರ್ಟ್ಗಳಲ್ಲಿ ನಿಮಗೆ ಸಿಗುತ್ತೆ. ಇದನ್ನ ಸ್ಟಿಫ್ ಫೋರ್ಕ್ ಬರೋವರೆಗೂ ಈ ಥರ ವಿಪ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ವಿಪ್ ಮಾಡ್ತಾ ಇದ್ದೀವಲ್ವ, ಸುಮಾರು ಒಂದು 5 ಮಿನಿಟ್ಸ್ ಇರ್ತದೆ ವಿಪ್ ಆಗೋಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕು. ಸ್ಟಿಫ್ ಫೋರ್ಕ್ ಬರಬೇಕು. ಹಿಂಗೆ ಎತ್ತಿದ ತಕ್ಷಣ ಸ್ಟಿಫ್ ಆಗಿ ಕಾಣಿಸ್ಬೇಕು. ಇವಾಗ ವಿಪ್ಪಿಂಗ್ ಕ್ರೀಮು ಒಂದು ಸ್ಟಿಫ್ ಫೋರ್ಕ್ ಬರೋವರೆಗೂ ಆಗಿದೆ. ನಾನು ಒಂದು 10 ಮಿನಿಟ್ಸಿಂದ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ಟಿಫ್ ಫೋರ್ಕ್ ಬಂದಿದೆ ವಿಪ್ಪಿಂಗ್ ಕ್ರೀಮ್. ಈ ಥರ ನಾವು ಹಿಂಗಂದ್ರೆ ಸ್ಟಿಫಾಗಿ ಕುತ್ಕೋಬೇಕು ಕ್ರೀಮು. ಹಂಗಿದ್ರೆ ಮಾತ್ರ ಐಸಿಂಗ್ಗೆ ನೀಟಾಗಿ ಬರುತ್ತೆ. ಬೇಸ್ನ ಕೂಲ್ ಮಾಡ್ಕೊಂಡಿದೀವಲ್ವಾ, 2 ಅವರ್ಸ್ ಆಗಿದೆ ಕೂಲಾಗಿ. ಇದನ್ನು ನಾನು ಹೆಂಗೆ ಮಾಡ್ತೀನಿ ಅಂತ ಇವಾಗ ಓಪನ್ ಮಾಡಬೇಕಿದೆ, ಆಚೆಗೆ ತೆಗಿಬೇಕು. ಹೆಂಗೆ ತೆಗಿಯೋದು ನೋಡಿ.
ಇದನ್ನು ನೀಟಾಗಿ ಒಂದು ಚಾಕು ತಗೊಂಡು ಕ್ಲೀನಾಗೆಲ್ಲ ಶೇಪ್ ಮಾಡ್ಕೊಳ್ಳಿ. ಶೇಪ್ ಮಾಡಿಕೊಂಡು ಒಂದು ರೌಂಡು ಈ ಸ್ಪಾಂಜ್ನ ನಾವು ಕೊಂಡಿದ್ದಾಯ್ತಲ್ವ, ಇದನ್ನು ನಾವು ಹೀಗೆ ಬೇಸ್ ಪ್ಲೇಟ್ ಮೇಲೆ ಇಟ್ಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿ ತೆಗೆಯೋಣ. ಈಗ ಮೋಲ್ಡಿಂದ ತೆಗೆದ್ಮೇಲೆ ಬಟರ್ ಪೇಪರ್ ರಿಮೂವ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ರಿಮೂವ್ ಮಾಡ್ಕೊಂಡ್ಮೇಲೆ ಸ್ಪಾಂಜ್ ನೋಡಿ ಎಷ್ಟು ನೀಟಾಗಿ ಮೆತ್ತಗೆ ಬಂದಿದೆ. ಇದನ್ನ ನಾವು 3 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು 1 ಪಾರ್ಟ್, ಸೆಕೆಂಡ್ ಪಾರ್ಟ್, ಕಟ್ ಮಾಡ್ಕೊಳ್ಳೋಣ. ನಾನು ಬೇಸ್ನ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಟಿಂಚರಿ ಲಿಕ್ವಿಡು ಮತ್ತು ಶುಗರು ಮತ್ತು ಲೆಮನ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಟಿಂಚರೀಸ್ ಇಲ್ಲ ಅಂತ ಹೇಳಿದ್ರೆ ಈ ಸಿರಪ್ನ ನೀವೇನು ಮಾಡ್ಕೋಬೋದು, ಕೋಲ್ಡ್ ವಾಟರ್, ಶುಗರ್ ಪೌಡರ್, ವೆನಿಲಾ ಎಸೆನ್ಸ್ ಆ್ಯಂಡ್ ಲೆಮನ್ ಈ 3 ಹಾಕೊಂಡು ನೀವು ಸಿರಪ್ನ ರೆಡಿ ಮಾಡ್ಕೋಬೋದು. ಇವಾಗ ಸೋಕ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಸುತ್ತಲೂ ಸೋಕ್ ಮಾಡ್ಕೊಳ್ಳೋಣ ಬೇಸ್ನ. ನಾನು ಇದನ್ನ ಸೋಕ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಒಂದು ಲೇಯರ್ ನಾವು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊಂಡಿರೋದು ಅದಕ್ಕೆ ಅಪ್ಲೈ ಮಾಡೋಣ. ನಾವು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವಾಗಲೇ ಟಿಂಚರೀಸ್ ಹೇಳಿದ್ದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಲೇಯರ್ ಬೇಸ್ನ ಇಟ್ಟು ಸೋಕ್ ಮಾಡ್ಕೊಳ್ಳೋಣ. ಸೆಕೆಂಡ್ ಲೇಯರ್ನ ನಾನು ಈ ಥರ ಅದೇ ಥರ ಪ್ರೊಸೆಸಲ್ಲಿ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಲೇಯರ್ ಕೂಡ ವಿಪ್ಪಿಂಗ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದು ಅಪ್ಲೈ ಮಾಡ್ಕೊಂಡ್ಮೇಲೆ ಸೇಮ್ ನಾವು ಕಟ್ ಮಾಡ್ಕೊಂಡಿರೋ ಇದನ್ನು ಟಿಂಚರೀಸ್ನ ನಾನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಇದು ನಿಮ್ಗೆ ಇಷ್ಟವಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇವಾಗ 3rd ಲೇಯರ್ ಕೂಡ ನಾನು ಇಡ್ತಾ ಇದ್ದೀನಿ. ಇದನ್ನು ನಾವು ಸೋಕ್ ಮಾಡ್ಕೊಳ್ಳೋಣ. ಈಗ ಲಾಸ್ಟ್ ಲೇಯರ್ ಕೂಡ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. 3rd ಲೇಯರು ನಾವು ಸ್ವಲ್ಪ ಸೋಕ್ ಮಾಡಿಕೊಂಡು ಮತ್ತೆ ವಿಪ್ಪಿಂಗ್ ಕ್ರೀಮ್ನ ಸುತ್ತಲೂ ಅಪ್ಲೈ ಮಾಡ್ಕೊಳ್ಳೋಣ. ಇದಾಯಿತು, ವಿಪ್ಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ಸೋಕ್ ಮಾಡಿದ್ದಾಯಿತು. ಇವಾಗ ಸುತ್ತಲೂ ಕಂಪ್ಲೀಟಾಗಿ ವಿಪ್ಪಿಂಗ್ ಕ್ರೀಮಿಂದ ಕವರ್ ಮಾಡ್ತಾ ಇದ್ದೀನಿ. ನಾನು ಕ್ಲೀನಾಗಿ ವಿಪ್ ಮಾಡ್ಕೊಂಡ್ಮೇಲೆ ಒಂದು 10 ಮಿನಿಟ್ಸು ಒಂದು ಹಾಫ್ ಆನ್ ಅವರ್ 10 ಮಿನಿಟ್ಸ್ ಟು ಒಂದು ಹಾಫ್ ಆನ್ ಅವರ್ ಫ್ರೀಸಲ್ಲಿಟ್ಟು ಒಂದು ಲೇಯರ್ ವಿಪ್ಪಿಂಗ್ ಕ್ರೀಮ್ಗೆ ಸೆಟ್ ಮಾಡ್ಕೊಳ್ಳೋಣ. 1 ಅವರ್ ಆಯಿತು, ನಾನು ಫ್ರಿಜ್ಜಿಂದ ತೆಗೆದಿದ್ದೀನಿ. ಮತ್ತು ಇನ್ನೊಂದು ಲೇಯರ್ ನಾನು ವಿಪ್ಪಿಂಗ್ ಕ್ರೀಮು ಹಚ್ಕೊಳ್ತಾ ಇದ್ದೀನಿ. ಇನ್ನೊಂದು ಲೇಯರ್ ಹಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಕೊಂಡಿರೋ ಡಾರ್ಕ್ ಚಾಕ್ಲೇಟ್ ಸ್ಪ್ರಿಂಕಲ್ಲು ಸುತ್ತಲೂ ಹಚ್ಕೊಳ್ಳೋಣ. ಅದು ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಕೇಕಿಗೆ ಹಾಕಿದ್ರೇ ಚೆನ್ನಾಗಿ ಕಾಣೋದು. ಇವಾಗ ನಾನು ಎಕ್ಸ್ಟ್ರಾ ಡೆಕೋರೇಷನ್ಗೆ ಗ್ಲೇಸ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಆಪ್ಷನ್. ಇವಾಗ ನನ್ನ ಹತ್ರ ಇದೆ, ನಾನು ಡೆಕೋರೇಷನ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಯೂಸ್ ಮಾಡ್ತಾ ಇದ್ದೀನಿ.
ಇವಾಗ ನಾನು ಪೈಪಿಂಗ್ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಇವಾಗ ನಾನು ಪೈಪಿಂಗ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ. ಈಗ ನಾನು ಪೈಪಿಂಗ್ ಮಾಡಿದ್ದಾಯಿತು. ಈಗ ಚೆರೀಸ್ ಇಡ್ತಾ ಇದ್ದೀನಿ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ರೆಡಿ ಇದೆ. 2 hours ಇಂದ 3 hours ಆಗಿದೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಅದು ಕೂಲ್ ಆಗಿರುತ್ತೆ. ಇವಾಗ ರೆಡಿ ಟು ಸರ್ವ್. ಒಂದು ಪೀಸ್ ಕಟ್ ಮಾಡ್ತಾ ಇದ್ದೀನಿ.